ನಮಸ್ಕಾರ ಸ್ನೇಹಿತರೆ, ನಿಮ್ಮ ಬಳಿ ರೇಷನ್ ಕಾರ್ಡ್ ಇದೆಯೇ? ಹಾಗಿದ್ದರೆ ಈ ವಿಡಿಯೋ ನಿಮಗೋಸ್ಕರ. ಏನಪ್ಪ ವಿಚಾರ ಅಂತ ತಿಳಿಯೋದಾದರೆ, ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಯಾದ ಅನ್ನಭಾಗ್ಯ ಯೋಜನೆಯಲ್ಲಿ ಮಹತ್ವವಾದ ಬದಲಾವಣೆಯಾಗಿದೆ. ಈ ಬದಲಾವಣೆಯ ಅಡಿಯಲ್ಲಿ ಫಲಾನುಭವಿಗಳಿಗೆ ಅಕ್ಕಿ ವಿತರಣೆಯ ಪ್ರಮಾಣವನ್ನು ಮಾರ್ಪಡಿಸಿ ಅದರ ಬದಲು ಪೌಷ್ಟಿಕ ಆಹಾರದ ಕಿಟ್ ಅಂದರೆ ಇಂದಿರಾ ಕಿಟ್ ವಿತರಿಸಲು ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಈ ವಿಡಿಯೋದಲ್ಲಿ ಈ ಹೊಸ ಇಂದಿರಾ ಕಿಟ್ ಎಂದರೇನು, ಇದರಲ್ಲಿ ಏನೆಲ್ಲ ವಸ್ತುಗಳಿವೆ, ಇದನ್ನು ಪಡೆಯಲು ಇರುವ ನಿಯಮಗಳೇನು ಮತ್ತು ಇದು ಯಾವಾಗ ವಿತರಣೆಯಾಗಲಿದೆ ಎಂಬ ಸಂಪೂರ್ಣ ಮಾಹಿತಿ ಇದೆ. ವಿಡಿಯೋನ ಕೊನೆವರೆಗೂ ನೋಡಿ. ಪಡಿತರ ಚೀಟಿದಾರರಿಗೆ ಪ್ರಸ್ತುತ 2 ಮೂಲಗಳಿಂದ ಅಕ್ಕಿ ವಿತರಣೆಯಾಗುತ್ತಿತ್ತು. ಕೇಂದ್ರ ಸರ್ಕಾರದ ಯೋಜನೆಯಡಿ ಪ್ರತಿ ವ್ಯಕ್ತಿಗೆ 5 ಕೆಜಿ ಅಕ್ಕಿ ಹಾಗೂ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ವ್ಯಕ್ತಿಗೆ 5 ಕೆಜಿ ಅಕ್ಕಿ, ಹೀಗೆ ಒಟ್ಟು 10 ಕೆಜಿ ಅಕ್ಕಿಯನ್ನು ಫಲಾನುಭವಿಗಳು ಪಡೆಯುತ್ತಿದ್ದರು. ಇತ್ತೀಚಿನ ರಾಜ್ಯ ಸಚಿವ ಸಂಪುಟದ ನಿರ್ಧಾರದ ಪ್ರಕಾರ ಇನ್ನು ಮುಂದೆ ರಾಜ್ಯದ ಪಾಲಿನ 5 ಕೆಜಿ ಅಕ್ಕಿ ವಿತರಣೆಯನ್ನು ಸ್ಥಗಿತಗೊಳಿಸಿ ಅದರ ಬದಲಿಗೆ ಇಂದಿರಾ ಕಿಟ್ ಎಂಬ ಆಹಾರ ಕಿಟ್ಟನ್ನು ನೀಡಲಾಗುವುದು. ಅಂದರೆ ಇನ್ನು ಮುಂದೆ ಫಲಾನುಭವಿಗಳಿಗೆ 5 ಕೆಜಿ ಅಕ್ಕಿ ಮತ್ತು ಇಂದಿರಾ ಕಿಟ್ಟನ್ನು ಪಡೆಯಲಿದ್ದಾರೆ. ಯೋಜನೆಯ ಹೆಸರು ಇಂಟಿಗ್ರೇಟೆಡ್ ನ್ಯೂಟ್ರಿಷನ್ ಆ್ಯಂಡ್ ಡಯಟರಿ ಇನಿಷಿಯೇಟಿವ್ ಫಾರ್ ರಿವೈಟಲೈಸೇಷನ್ ಫಾರ್ ಅನ್ನಭಾಗ್ಯ ಬೆನಿಫಿಷರಿ ಎಂದು ನಾಮಕರಣ ಮಾಡಿ ಜಾರಿಗೊಳಿಸಲು ನಿರ್ಧರಿಸಿದ್ದಾರೆ. ಅಂದರೆ ಇಂದಿರಾ ಕಿಟ್ ಎಂದು ಅರ್ಥ. ಈ ಇಂದಿರಾ ಕಿಟ್ನಲ್ಲಿ ತೊಗರಿ ಬೇಳೆ, ಹೆಸರು ಕಾಳು, ಅಡಿಗೆ ಎಣ್ಣೆ, ಸಕ್ಕರೆ, ಉಪ್ಪು ಈ ಪ್ರತಿಯೊಂದು ವಸ್ತುವಿನ ನಿಖರ ಪ್ರಮಾಣವು ಎಲ್ಲ ಕುಟುಂಬಗಳಿಗೂ ಒಂದೇ ಆಗಿರುವುದಿಲ್ಲ. ಬದಲಿಗೆ ರೇಷನ್ ಕಾರ್ಡ್ನಲ್ಲಿರುವ ಸದಸ್ಯರ ಸಂಖ್ಯೆಯ ಆಧಾರದ ಮೇಲೆ ಇದನ್ನು ನಿರ್ಧರಿಸಲಾಗಿದೆ. ಯೋಜನೆಯ ಪ್ರಕಾರ ಈ ಆಹಾರ ಕಿಟ್ನ ಹಂಚಿಕೆಯನ್ನು ಕುಟುಂಬ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ 3 ವಿಭಾಗಗಳಲ್ಲಿ ವಿಂಗಡಿಸಲಾಗಿದೆ. 1 ಅಥವಾ 2 ಸದಸ್ಯರಿರುವ ಕುಟುಂಬಗಳಿದ್ದರೆ ಈ ಕುಟುಂಬಗಳಿಗೆ ಕಿಟ್ನಲ್ಲಿರುವ ಪ್ರತಿಯೊಂದು ವಸ್ತುವನ್ನು ತಲಾ ಅರ್ಧ ಕೆಜಿಯಂತೆ ವಿತರಿಸಲಾಗುತ್ತದೆ. ಒಟ್ಟಾರೆಯಾಗಿ ಅಂದಾಜು 2.5 ಕೆಜಿ ತೂಕದ ಕಿಟ್ ಆಗಿರುತ್ತದೆ. ಇನ್ನು 3 ಮತ್ತು 4 ಸದಸ್ಯರಿರುವ ಕುಟುಂಬವಾಗಿದ್ದರೆ ಈ ಕುಟುಂಬಗಳಿಗೆ ಕಿಟ್ನಲ್ಲಿರುವ ಪ್ರತಿಯೊಂದು ವಸ್ತುವನ್ನು ತಲಾ 1 ಕೆಜಿಯಂತೆ ವಿತರಿಸಲಾಗುತ್ತದೆ. ಇದು ಒಟ್ಟಾರೆಯಾಗಿ ಅಂದಾಜು 5 ಕೆಜಿ ತೂಕದ ಕಿಟ್ ಆಗಿರುತ್ತದೆ. 5 ಅಥವಾ ಅದಕ್ಕಿಂತ ಹೆಚ್ಚು ಸದಸ್ಯರಿರುವ ಕುಟುಂಬಗಳಿಗೆ ಕಿಟ್ನಲ್ಲಿರುವ ಪ್ರತಿಯೊಂದು ವಸ್ತುವನ್ನು ತಲಾ 1.5 ಕೆಜಿಯಂತೆ ವಿತರಿಸಲಾಗುತ್ತದೆ. ಇದು ಒಟ್ಟಾರೆಯಾಗಿ 7.5 ಕೆಜಿ ತೂಕದ ಕಿಟ್ ಆಗಿರುತ್ತದೆ. ಇನ್ನು ಈ ಕಿಟ್ಟನ್ನು ಯಾವಾಗ ವಿತರಿಸಲಾಗುವುದು ಎನ್ನುವುದಾದರೆ, ಈ ಯೋಜನೆ ಅನುಷ್ಠಾನಕ್ಕಾಗಿ ಸಚಿವ ಸಂಪುಟವು ಅನುಮೋದನೆ ನೀಡಿದೆ. ಈ ಇಂದಿರಾ ಕಿಟ್ ಮುಂದಿನ ತಿಂಗಳಿನಿಂದ ಜನರ ಕೈ ಸೇರಬಹುದು. ಪಡಿತರ ಚೀಟಿ ಫಲಾನುಭವಿಗಳಿಗೆ ಈ ಕಿಟ್ಟನ್ನು ತಮ್ಮ ವ್ಯಾಪ್ತಿಯಲ್ಲಿರುವ ನ್ಯಾಯಬೆಲೆ ಅಂಗಡಿಗಳಿಂದಲೇ ಪಡೆಯಬಹುದು. ಈ ಇಂದಿರಾ ಕಿಟ್ಟನ್ನು ಪಡೆಯಲು ಫಲಾನುಭವಿಗಳು ಯಾವುದೇ ರೀತಿಯ ಹಣವನ್ನು ಪಾವತಿಸುವ ಅಗತ್ಯವಿರುವುದಿಲ್ಲ. ಇದನ್ನು ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿಯ ಬದಲಾಗಿ ಸಂಪೂರ್ಣ ಉಚಿತವಾಗಿ ವಿತರಿಸಲಾಗುತ್ತದೆ. ಈ ಹೊಸ ಇಂದಿರಾ ಕಿಟ್ ಮತ್ತು ಅನ್ನಭಾಗ್ಯ ಯೋಜನೆಯ ಬದಲಾವಣೆಗಳ ಬಗ್ಗೆ ನಿಮ್ಮ ಎಲ್ಲ ಗೊಂದಲಗಳು ಬಗೆಹರಿದಿವೆ ಎಂದು ಭಾವಿಸುತ್ತೇನೆ. ಧನ್ಯವಾದಗಳು.